ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಭಾರತದಲ್ಲಿ ಇವತ್ತು ಎಂತಹ ಪರಿಸ್ಥಿತಿ ಇದೆ ಎಂದರೆ ಯಾರೂ ವಾಸ್ತವ ಮಾತನಾಡಬಾರದು, ತಟಸ್ಥವಾಗಿ ನಿಂತು ಆಲೋಚಿಸಬಾರದು. ಪ್ರತಿಯೊಬ್ಬರೂ ಪಕ್ಷಪಾತಿಯಾಗಿರಬೇಕು, ಅದು ತಮ್ಮ ಪಕ್ಷದ ಪರ ಮಾತನಾಡಬೇಕು. ನಮ್ಮ ಒಲವು ನಿಲುವು ಒಪ್ಪಿ ಅದನ್ನೇ ಬೆಂಬಲಿಸಬೇಕು. ಇಲ್ಲದಿದ್ದರೆ ಗೊತ್ತಲ್ಲ, ನಿಂದನೆಯ ಸುರಿಮಳೆ, ದ್ವೇಷ ಮಾತುಗಳ ಒಳೆಯೇ ಹರಿಯುತ್ತದೆ. ಯಾರಿಗೂ ಸಹಜ ಸತ್ಯ ಬೇಕಿಲ್ಲ, ಎಲ್ಲರಿಗೂ ತಮ್ಮ ಮೂಗಿನ ನೇರಕ್ಕೆ ಮಾತನಾಡುವವರೇ ಬೇಕು. ಇರಲಿ, ಹಾಗೆಂದು ರಾಜಕೀಯ ವಾಸ್ತವ ಮಾತನಾಡದಿರಲು ಸಾಧ್ಯವೇ? ಮಾತನಾಡಲೇಬೇಕು, ಅದಕ್ಕೆ ಮಾತನಾಡುತ್ತಿದ್ದೇನೆ. ಸ್ನೇಹಿತರೆ, ದೇಶದಲ್ಲಿ ಈಗ ನಡೆಯುತ್ತಿರುವ ಈ ನೀಟ್ ದಂಗೆ ಇದೆಯಲ್ಲ, ಇದು ನೊಂದ ವಿದ್ಯಾರ್ಥಿಗಳ ಉದ್ಧಾರಕ್ಕೆ, ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆಗೆ ಅಂತ ನೀವು ಅಂದುಕೊಂಡಿದ್ದರೆ ದಯಮಾಡಿ ಆ ಭಾವನೆಯಿಂದ ಹೊರಬನ್ನಿ. ಏಕೆಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಮರುಪರೀಕ್ಷೆ ನಡೆದು ಅದರ ಫಲಿತಾಂಶವೂ ಪ್ರಕಟವಾಗಿ ಈಗ ಕೌನ್ಸೆಲಿಂಗ್ ಪ್ರಕ್ರಿಯೆ ಆರಂಭವಾಗಿ ಹೋಗಿದೆ. ಉತ್ತಮ ರ್ಯಾಂಕ್ ಪಡೆದು ಸೀಟು ಗಿಟ್ಟಿಸಿಕೊಂಡ ವಿದ್ಯಾರ್ಥಿಗಳು ಮೆಡಿಕಲ್ ಸೇರುವ ಸಂತಸದಲ್ಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆರೋಪಿಗಳ ಬಂಧನ ಆಗಿದೆ. ಮತ್ತೊಂದು ಕಡೆ CBI ತನಿಖೆಯೂ ಚುರುಕಾಗಿ ನಡೆಯುತ್ತಿದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗುವ ಇಂತಹ ಘಟನೆ ಮರುಕಳಿಸದಂತೆ ಶಾಶ್ವತ ಕ್ರಮಗಳನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಪ್ರಧಾನಿ ಮೋದಿಯವರು ಒಂದು ಹೆಜ್ಜೆ ಹಿಂದಿಟ್ಟು ತಡವಾಗಿಯಾದರೂ ಸರಿ ನಡೆದ ತಪ್ಪು ಸರಿಪಡಿಸುವ, ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ಕೊಡಿಸುವ ಭರವಸೆ ನೀಡಿದ್ದಾರೆ. ಅಲ್ಲಿಗೆ ಎಲ್ಲವೂ ಮುಗಿಯಬೇಕಿತ್ತು. ಆದರೂ ನೀಟ್ ದಂಗೆ ಮುಗಿಯುತ್ತಿಲ್ಲ, ಮುಗಿಯುವಂತೆ ಕಾಣುತ್ತಿಲ್ಲ. ಏಕೆ? ವಿದ್ಯಾರ್ಥಿಗಳು ಮತ್ತು ವಿಪಕ್ಷ ನಾಯಕರ ಬೇಡಿಕೆಗಳು ಪದೇ ಪದೇ ಬದಲಾಗುತ್ತಿರುವುದೇಕೆ? ರಾಷ್ಟ್ರ ರಾಜಧಾನಿಯಲ್ಲಿ ಕಂಪನವೆಬ್ಬಿಸಿರುವ ಪ್ರತಿಭಟನೆಯ ಅಸಲಿ ಉದ್ದೇಶವೇನು? ನೀಟ್ ದಂಗೆಯ ಕಾವು ಕಾಪಾಡಿಕೊಂಡು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲು ಅರವಿಂದ್ ಕೇಜ್ರಿವಾಲ್, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಸ್ಪರ್ಧೆಗೆ ಬಿದ್ದವರಂತೆ ಅಹೋರಾತ್ರಿ ಪ್ರಯತ್ನ ನಡೆಸುತ್ತಿರುವುದು ಏಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಖಚಿತ ಉತ್ತರ ಸಿಕ್ಕಿದೆ. ಕೊನೆಗೂ ಅಸಲಿ ಆಟ ಬಯಲಾಗಿದೆ. ವಿದ್ಯಾರ್ಥಿಗಳು ರಾಜಕೀಯ ತಂತ್ರದ ದಾಳವಾಗಿ ಬಳಕೆಯಾಗುತ್ತಿರುವ ಸತ್ಯ ದಿಲ್ಲಿಯ ಬೀದಿಗಳಲ್ಲಿ ಬೆತ್ತಲಾಗಿದೆ. ಇದರ ರೋಚಕ ವಿವರಗಳನ್ನು ವಿಸ್ತೃತವಾಗಿ ಹೇಳುತ್ತಾ ಹೋಗುತ್ತೇನೆ. ಕೊನೆಯವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಜೆನ್ಜಿಗಳು ಶ್ರೀಲಂಕಾದಲ್ಲಿ ದಂಗೆ ಎದ್ದರು, ಬಾಂಗ್ಲಾ ಸರ್ಕಾರವನ್ನು ಬುಡಮೇಲು ಮಾಡಿದರು, ನೇಪಾಳದ ಆಡಳಿತ ಕಿತ್ತೆಸೆದರು. ಈ ಎಲ್ಲ ದಂಗೆಗಳ ಹಿಂದೆ ಇದ್ದಿದ್ದು ಜಾಗತಿಕ ರಾಜಕೀಯ. ಸ್ಥಳೀಯ ರಾಜಕೀಯ ಶಕ್ತಿಗಳು, NGOಗಳ ಮೂಲಕ ಆಟ ಆಡಿದ ವಿದೇಶಿ ಶಕ್ತಿಗಳು ಆ ದೇಶಗಳಲ್ಲಿ ಅರಾಜಕತೆ ಸೃಷ್ಟಿಸಿ ತಮ್ಮ ಕೈಗೊಂಬೆಯಂತಹ ಸರ್ಕಾರಗಳನ್ನು ಅಲ್ಲೆಲ್ಲ ಪ್ರತಿಷ್ಠಾಪಿಸಿದವು. ಬಿಸಿ ರಕ್ತದ ಯುವಕರನ್ನು ಬಳಸಿಕೊಂಡು ತಮ್ಮ ಗುರಿ ಸಾಧಿಸಿದವು. ಭಾರತದಲ್ಲಿ ಇಂತಹ ಆಟಗಳನ್ನು ಆಡಲು ನೆರೆಯ ಚೀನಾ, ಪಾಕಿಸ್ತಾನ, ಅಮೆರಿಕದ ಡೀಪ್ ಸ್ಟೇಟ್, ಕೆನಡಾದ ಏಜೆನ್ಸಿಗಳು ನಿರಂತರವಾಗಿ ಪ್ರಯತ್ನಿಸಿದರೂ ಯಶಸ್ಸು ಸಿಕ್ಕಿರಲಿಲ್ಲ. ನಿಮಗೆ ಶಾಕ್ ಆಗಬಹುದು. ಇವರ್ಯಾರೂ ಮಾಡಲಾಗದ ಕೆಲಸಕ್ಕೆ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಬೀಜ ಬಿತ್ತಿದರು. ತಮ್ಮ ಶಿಷ್ಯ ಅಭಿಜಿತ್ ದೀಪ್ಕೆ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ವಿಡಂಬನಾತ್ಮಕ ರಾಜಕೀಯ ಚಳುವಳಿಯನ್ನು ಹುಟ್ಟುಹಾಕಿಸಿದರು. ಜೆನ್ಜಿಗಳನ್ನು ರೋಡಿಗಿಡಿಸಿದರು. 2029ಕ್ಕೆ ದೇಶದಲ್ಲಿ BJP ಸರ್ಕಾರ ಕಿತ್ತೆಸೆಯುವ ಅಜೆಂಡಾದೊಂದಿಗೆ ಉಲುಸಾದ ರಾಜಕೀಯ ಫಸಲು ತೆಗೆಯಲು ಹೊರಟರು. ಕೇಜ್ರಿವಾಲ್ ಅವರ IIT ಮೆದುಳೆ ಅಂಥದ್ದು. ಅದು ಅಣ್ಣಾ ಹಜಾರೆ ಹೋರಾಟವನ್ನು ಬಳಸಿಕೊಂಡು ಆಮ್ ಆದ್ಮಿ ಪಕ್ಷ ಕಟ್ಟಿ ಮುಖ್ಯಮಂತ್ರಿಯಾದ ಮೆದುಳು. ರೈತರ ಹೋರಾಟವನ್ನು ಬಳಸಿಕೊಂಡು ಪಂಜಾಬ್ನಲ್ಲಿ AAPಯನ್ನು ಅಧಿಕಾರಕ್ಕೆ ತಂದ ಮೆದುಳು. ಗುಜರಾತ್ವರೆಗೂ ತಲುಪಿ BJPಗೆ ಭಯ ಹುಟ್ಟಿಸಿದ್ದ ಚಾಣಾಕ್ಷ ಮೆದುಳು ಅದು. ಇಂತಹ ಟ್ರಿಕ್ಕಿ ಬ್ರೈನ್ ಹೊಂದಿರುವ ಕೇಜ್ರಿವಾಲ್ ತಮಗೆ ಸವಾಲಾಗಬಹುದು ಎಂದು ಊಹಿಸಿದ ಮೋದಿ, ಅಮಿತ್ ಶಾ ಹೆಜ್ಜೆ ಹೆಜ್ಜೆಗೂ ಕೇಜ್ರಿವಾಲ್ ಮತ್ತು ಅವರ ಪಕ್ಷದ ರಾಜಕೀಯ ಬೆಳವಣಿಗೆಗೆ ಅಡ್ಡಗಾಲು ಹಾಕುತ್ತಾ ಬಂದರು. ಅಬಕಾರಿ ಹಗರಣದಲ್ಲಿ ಜೈಲು ಸೇರುವಂತೆ ಮಾಡಿದರು. ದೆಹಲಿ ಚುನಾವಣೆಯಲ್ಲಿ ಸೋಲಿಸಿದರು. ಪಂಜಾಬ್ನಲ್ಲೂ ಸೋಲಿಸಿ ಮೂಲೆಗುಂಪು ಮಾಡಲು ಯೋಜನೆ ಹಾಕಿದರು. ಆದರೆ ಕೇಜ್ರಿವಾಲ್ ಯಾವಾಗ ಅಬಕಾರಿ ಪ್ರಕರಣದಲ್ಲಿ ನಿರಪರಾಧಿ ಎಂದು ಸಾಬೀತು ಮಾಡಿಕೊಂಡರೋ ಗಾಯಗೊಂಡ ಹುಲಿಯಂತಾದರು. ನೇರ ಹಾದಿಯಲ್ಲಿ ಹೋದರೆ ಮೋದಿ, ಶಾ ಮಣಿಸುವುದು ಅಸಾಧ್ಯ ಎಂದು ಅರಿತು ತಮ್ಮದೇ ಆದ ರಾಜಕೀಯ ರಣವ್ಯೂಹ ರಚಿಸಿದರು. ಕೇಜ್ರಿವಾಲ್ ಅವರ ಈ ತಂತ್ರದ ಭಾಗವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿಕೊಂಡಿತು. ಸುಪ್ರೀಂ ಕೋರ್ಟ್ CJ ಬಾಯಿಂದ ಹೊರಬಿದ್ದ ಕಾಕ್ರೋಚ್ ಶಬ್ದವನ್ನೇ ಇಟ್ಟುಕೊಂಡು
AAP ಚುನಾವಣಾ ಸ್ಟ್ರಾಟಜಿಸ್ಟ್ ಆಗಿದ್ದ. ಆನಂತರ ಅಮೆರಿಕದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದ ಅಭಿಜಿತ್ ದೀಪ್ಕೆ ಮೂಲಕ ಈ ಪಕ್ಷ ಸ್ಥಾಪಿಸಲಾಯಿತು. ಆ ಪಕ್ಷದ ಸ್ಥಾಪನೆ ನಂತರ ಏನೇನಾಯಿತು, ಅಭಿಜಿತ್ ದೀಪ್ಕೆ ಭಾರತಕ್ಕೆ ಬಂದು ಮಾಡಿದ್ದೇನು ಎಲ್ಲವೂ ಗೊತ್ತಿರುವಂಥದ್ದೇ. ದೀಪ್ಕೆ ಎಂಟ್ರಿ ನಂತರವೂ ಕಾಕ್ರೋಚ್ ಜನತಾ ಪಕ್ಷ ಯಾವಾಗ ಬರ್ಕತ್ತಾಗಲಿಲ್ಲವೋ ಆಗ ಸೋನಾಮ್ ವಾಂಗ್ಚುಕ್ ಅವರನ್ನು ಫೀಲ್ಡ್ಗಿಳಿಸಲಾಯಿತು. ತಣ್ಣಗಾಗಿದ್ದ ನೀಟ್ ಹೋರಾಟಕ್ಕೆ ಮತ್ತೆ ಚಾಲನೆ ಕೊಡಿಸಲಾಯಿತು. ಈ ಸಲ ನೀಟ್ ಪರೀಕ್ಷೆಯಲ್ಲಿ ಫೇಲ್ ಆದವರನ್ನು ಸಂಘಟಿಸಿ ದಂಗೆ ಎಬ್ಬಿಸಲಾಯಿತು. ಕೇಜ್ರಿವಾಲ್ ಮತ್ತು ಅವರ ಶಿಷ್ಯನ ರಾಜಕೀಯ ರಣವ್ಯೂಹ ಅರಿತ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಕೂಡ ತಮ್ಮ ದಂಡು ದಾಳಿ ಕಟ್ಟಿಕೊಂಡು ಅಖಾಡಕ್ಕೆ ಧುಮುಕಿಬಿಟ್ಟರು. ಅಲ್ಲಿಂದ ನೀಟ್ ದಂಗೆಯ ಚಿತ್ರಣವೇ ಬದಲಾಗಿ ಹೋಯಿತು. ಈಗ ಕೇಜ್ರಿವಾಲ್, ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ನಡುವೆಯೇ ನೀಟ್ ಹೋರಾಟವನ್ನು ರಾಜಕೀಯವಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುವ ಸ್ಪರ್ಧೆ ಏರ್ಪಟ್ಟಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಕೆಡ್ಡ ತೋಡುವ ಸ್ಕೆಚ್ಚು ರೂಪುಗೊಂಡಿದೆ. ಸ್ನೇಹಿತರೆ, ನೀಟ್ ದಂಗೆ ಬಳಸಿಕೊಂಡು ಭಾರತವನ್ನು ಶ್ರೀಲಂಕಾ, ಬಾಂಗ್ಲಾ, ನೇಪಾಳ ಮಾಡಲಾಗುವುದಿಲ್ಲ ಎಂಬುದು ವಿಪಕ್ಷಗಳ ನಾಯಕರಿಗೆ ಗೊತ್ತಿದೆ. ಜಿರಳೆ ಮುಂದಿಟ್ಟುಕೊಂಡು ನಾವು ಆಡ್ತಿರುವ ಫ್ರ್ಯಾಕ್ಸಿ ಆಟ ಮೋದಿ ಶಾ ಎದುರು ನಡೆಯುವುದಿಲ್ಲ, ಅವರ ಸರ್ಕಾರದ ಪತನವೂ ಸಾಧ್ಯವಿಲ್ಲ ಎಂಬುದು ಅರವಿಂದ್ ಕೇಜ್ರಿವಾಲ್, ರಾಹುಲ್ ಗಾಂಧಿ, ಅಖಿಲೇಶ್ ಸೇರಿ ಎಲ್ಲರಿಗೂ ತಿಳಿದಿದೆ. ಆದರೂ ಅವರು ಅಖಾಡದಲ್ಲಿ ಅಬ್ಬರಿಸುತ್ತಿರುವುದಕ್ಕೆ ಕಾರಣ ದೆಹಲಿ ಸುತ್ತಲಿನ 3 ರಾಜ್ಯಗಳ ಚುನಾವಣೆ. ಹೌದು, ದೆಹಲಿ ಗದ್ದುಗೆ ಹೆಬ್ಬಾಗಿಲು ಎನಿಸಿಕೊಂಡಿರುವ ಉತ್ತರ ಪ್ರದೇಶ, ರಾಜಕೀಯವಾಗಿ ಆಯಕಟ್ಟಿನ ಸ್ಥಾನದಲ್ಲಿರುವ ಪಂಜಾಬ್ ಮತ್ತು ಉತ್ತರಾಖಂಡದಲ್ಲಿ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಇನ್ನು 5 ತಿಂಗಳಿಗೆ ಆ ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ. ಈ ಪೈಕಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನಡೆಸುತ್ತಿರುವ ಆಡಳಿತ ವಿಪಕ್ಷ ನಾಯಕರನ್ನು ನಿದ್ದೆಗೆಡಿಸಿದೆ. ಮೋದಿ ನಂತರ ಯೋಗಿ ರಾಷ್ಟ್ರ ರಾಜಕಾರಣಕ್ಕೆ ಬಂದರೆ ದೇಶದ ರಾಜಕೀಯ ಚಹರೆಯೇ ಬದಲಾಗಲಿದೆ ಎಂಬ ಆತಂಕ ಅವರಲ್ಲಿದೆ. ಹೀಗಾಗಿ ಯೋಗಿಯನ್ನು ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಕೆಡವಬೇಕು. 403 ಅಸೆಂಬ್ಲಿ ಕ್ಷೇತ್ರಗಳು, 80 ಲೋಕಸಭಾ ಕ್ಷೇತ್ರಗಳಿರುವ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನು ಸೋಲಿಸಿ ನಮ್ಮ ಕೈವಶ ಮಾಡಿಕೊಂಡರೆ ಅರ್ಧ ಭಾರತವನ್ನೇ ಗೆದ್ದಂತಾಗುತ್ತದೆ. 2029ರ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರದಂತೆ ತಡೆಯಲು ಉತ್ತರ ಪ್ರದೇಶವನ್ನೇ ನಾವು ಅಡ್ಡಗೋಡೆಯನ್ನಾಗಿ ಮಾಡಿಕೊಳ್ಳಬಹುದು ಎಂಬುದು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಲೆಕ್ಕಾಚಾರ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಹಿಂದಿಕ್ಕಿ ತಮ್ಮ ಸಮಾಜವಾದಿ ಪಕ್ಷ 37 MP ಸೀಟುಗಳನ್ನು ಗೆದ್ದಿರುವುದು ಅಖಿಲೇಶ್ ಆಸೆ ಚಿಗುರುವಂತೆ ಮಾಡಿದೆ. SP ಮೈತ್ರಿಯೊಂದಿಗೆ ಮತ್ತೆ ಅಧಿಕಾರಕ್ಕಿರಬಹುದು ಎಂಬ ಆಕಾಂಕ್ಷೆ ರಾಹುಲ್ ಗಾಂಧಿ ಅವರಲ್ಲಿ ತಲೆ ಎತ್ತಿದೆ. ಹೊಸ ಪಕ್ಷ ಕಟ್ಟಿ ಸಂಸತ್ ಚುನಾವಣೆ ಗೆದ್ದಿರುವ ಚಂದ್ರಶೇಖರ್ ಆಜಾದ್ಗೂ ಇಂಡಿ ಮೈತ್ರಿಕೂಟದೊಳಗೆ ಪಕ್ಷ ವಿಸ್ತರಿಸುವ ಬಯಕೆ ಮೊಳೆತಿದೆ. ಹೀಗಾಗಿಯೇ ಇವರೆಲ್ಲ ಒಗ್ಗೂಡಿ ನೀಟ್ ಹಗರಣದ ಕಾವನ್ನು ಚುನಾವಣೆಯವರೆಗೂ ಬೆಚ್ಚಗಿಡಲು ಪ್ರಯತ್ನಿಸುತ್ತಿದ್ದಾರೆ. ಉತ್ತರ ಪ್ರದೇಶಕ್ಕೆ ಅಂಟಿಕೊಂಡೇ ಇರುವ ದೆಹಲಿಯಲ್ಲಿ ನಡೆಯುವ ದಂಗೆಯ ರಾಜಕೀಯ ಲಾಭವನ್ನು ಪಡೆಯಲು ಮುಗಿಬಿದ್ದಿದ್ದಾರೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಪಂಜಾಬ್ನಲ್ಲಿ ಮತ್ತೆ ಅಧಿಕಾರ ಉಳಿಸಿಕೊಳ್ಳುವುದು ಅಗತ್ಯ ಮತ್ತು ಅನಿವಾರ್ಯ. ಅಬಕಾರಿ ಹಗರಣದಲ್ಲಿ ಸಿಲುಕಿಸಿ ದೆಹಲಿಯಲ್ಲಿ ತಮ್ಮ ಪಕ್ಷವನ್ನು ಸೋಲಿಸಿದ ಬಿಜೆಪಿ ಬಗ್ಗೆ ಅವರಲ್ಲಿ ಆಕ್ರೋಶ ಮಡುಗಟ್ಟಿದೆ. ಸುಳ್ಳು ಆರೋಪದಲ್ಲಿ ಬಂಧಿಸಿ ತಮ್ಮನ್ನು ಮಟ್ಟ ಹಾಕಿದ, ರಾಜಕೀಯ ಬದುಕನ್ನೇ ಮುಗಿಸಲು ಯತ್ನಿಸಿದ ಮೋದಿ ಶಾ ಜೋಡಿಯನ್ನು ದೆಹಲಿ ಗದ್ದುಗೆಯಿಂದ ತೊಲಗಿಸಬೇಕು. ಅದಕ್ಕಾಗಿ ಯಾವ ಆದಿಯಾದರೂ ಸರಿ, ಮರೆಮಾಚಿದ ಯುದ್ಧವಾದರೂ ಸರಿ ನಡೆಸಿ ಯಶಸ್ವಿಯಾಗಬೇಕು ಎಂಬ ಕಿಚ್ಚು ಅವರಲ್ಲಿ ಮೂಡಿದೆ. ಹೀಗಾಗಿ ಕೇಜ್ರಿವಾಲ್ ತಣ್ಣನೆಯ ವರ್ತನೆಯ ಮೂಲಕವೇ ಬಿಜೆಪಿ ಸರ್ಕಾರದ ವಿರುದ್ಧ ದೊಡ್ಡ ಆಪರೇಷನ್ಗೆ ಕೈ ಇಟ್ಟಿದ್ದಾರೆ. ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲಕ ದಾಳ ಉರುಳಿಸುತ್ತಾ ಯುವಶಕ್ತಿಯನ್ನು ಮೋದಿ ಸರ್ಕಾರದ ವಿರುದ್ಧ ಎತ್ತಿಕಟ್ಟಿದ್ದಾರೆ ಎಂಬ ಮಾತು ದೆಹಲಿಯ ರಾಜಕೀಯ ವಲಯದಲ್ಲಿ ಸುತ್ತುತ್ತಿದೆ. ಈ ರಾಜಕೀಯ ದಾಟದ ಸುಳಿವು ಸಿಕ್ಕಿದ್ದೇ ಮೋದಿ ಅಮಿತ್ ಶಾ ಜೋಡಿ ಡಿಫೆನ್ಸ್ ಗೇಮ್ ಆನ್ ಮಾಡಿದ್ದಾರೆ. ಒಂದು ಕಡೆ ನೀಟ್ ದಂಗೆಯನ್ನು ಸಾಮ, ದಾನ, ದಂಡೋಪಾಯಗಳ ಮೂಲಕ ಹತ್ತಿಕ್ಕುವ ಕಾರ್ಯ ಮಾಡಿದರೆ, ಮತ್ತೊಂದು ಕಡೆ ಸಮಾಜವಾದಿ ಪಕ್ಷವನ್ನೇ ಒಡೆದು ಅಖಿಲೇಶ್ಗೆ ಶಾಕ್ ಕೊಡಲು ಸ್ಕೆಚ್ ರೂಪಿಸಿದ್ದಾರೆ. ಉತ್ತರ ಪ್ರದೇಶ ಚುನಾವಣೆ ವೇಳೆಗೆ ಆ ರಾಜ್ಯದಲ್ಲಿ ಹೊಸ ರಾಜಕೀಯ ಸಮೀಕರಣ ಹೆಣೆಯಲು ಪ್ಲಾನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪಂಜಾಬ್ನಲ್ಲಿ ಮತ್ತೆ AAP ಅಧಿಕಾರಕ್ಕೆ ಬರದಂತೆ ತಡೆಯಲು ಆ ರಾಜ್ಯದಲ್ಲಿ 32%ರಷ್ಟಿರುವ ದಲಿತ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ಕೆಲಸ ಮಾಡುತ್ತಿದ್ದಾರೆ. ಹಿರಿಯ ಜಾಟ್ ಸಿಖ್ ನಾಯಕ ಕೇವಲ್ ಸಿಂಗ್ ಧಿಲ್ಲೋನ್ ಅವರಿಗೆ ಪಕ್ಷದ ನಾಯಕತ್ವ ನೀಡಿ AAP ಸರ್ಕಾರದ ವೈಫಲ್ಯಗಳು, ಡ್ರಗ್ಸ್ ಹಾವಳಿ,
ಕಾನೂನು ಸುವ್ಯವಸ್ಥೆ ನಾಶ ವಿಚಾರವನ್ನು ಮುಖ್ಯ ಅಜೆಂಡಾವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ದೇಶದಲ್ಲಿ ಈಗ ನಡೆಯುತ್ತಿರುವ ನೀಟ್ ರಾಜಕೀಯ ಮೇಲಾಟ ಮುಂದಿನ ವರ್ಷಾರಂಭದಲ್ಲಿ ನಡೆಯಲಿರುವ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಉತ್ತರಾಖಂಡದ ಚುನಾವಣೆಯನ್ನು ರಣರೋಚಕವನ್ನಾಗಿಸುವುದು ಖಚಿತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.